ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈಗ ನಮ್ಮ ಕನ್ನಡ ಪಿಕ್ಚರ್ ಹಾಲಿವುಡ್ ಲೆವೆಲ್ ಅಲ್ಲಿ ತೆಗೆದಿದ್ದಾರೆ. ಗ್ರಾಫಿಕ್ಸ್ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಓಕೆ, ಕಥೆನೂ ಓಕೆ. ಚಿಕ್ಕ ಮಗನ ಸ್ಟೋರಿ ಎಷ್ಟು ಚಿಕ್ಕ ಮಗನ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೇನಿಲ್ಲ ಸರ್, ಸುಮ್ಮನೆ ಕ್ಲೋಸ್ ಕಿರಾತಕಂದ ಪರಿಚಯ ಹಂಗೆ. ಈ 2012 ಇಂದ ಫಸ್ಟ್ 2000 ನಮ್ದು ಆರ್ಯ ಅವರ ಎಂಟರ್ಪ್ರೈಸಸ್ ಕೆಲಸ ಮಾಡ್ತಾ ಇದೆ, ಅವಾಗಿಂದ ಪರಿಚಯ ಸರ್. ಅದೇ ಡಿಸ್ಟ್ರಿಬ್ಯೂಷನ್ ನಮ್ದೆ. ನಾನು RP ಆಗಿದ್ದೆ ಅವಾಗ. RP 8 ವಾರ ಕಪ್ಪಲಿ, 5 ವಾರ ಅನುಪಮ. ಇದೇ ಸ್ವಪ್ನ ಥಿಯೇಟರ್ 100 ಡೇಸ್ ಮಾಡಿದ್ವಿ ಸರ್. ಜರ್ನಿ ಏನಿಲ್ಲ, ಅವ್ರು ಚೆನ್ನಾಗಿ ಹೈ ಲೆವೆಲ್ ಅಲ್ಲಿ ಬಂದಿದ್ದಾರೆ. ಅವರು ಚೆನ್ನಾಗಿರ್ಲಿ, ಹಂಗೆ ಇರ್ಲಿ. ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ, ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಸರ್, ಅಷ್ಟೇ. ಬೇರೆ ಸಿನಿಮಾ ಟಾಕ್ಸಿಕ್ ಚೆನ್ನಾಗಿ ಬಂದಿದೆ ಫಿಲಮ್. ವೇಟಿಂಗ್ ಫಾರ್ 2. KGF ಅಲ್ಟಿಮೇಟ್, KGF 1 100 crores ಇಂದ 1300 crores. ಈ ಫಿಲಮ್ ನನಗೆ 1000 crores ರೀಚ್ ಆಗುತ್ತೆ. ಇಲ್ಲ ಬೋರ್ ಇಲ್ಲ, ಸ್ವಲ್ಪ ಇಂಟ್ರೋಲ್ ಮೇಲೆ ಸ್ವಲ್ಪ ಇದೆ ಬೋರು, ಆಮೇಲೆ ಚೆನ್ನಾಗಿದೆ. ಆ ಮಗನ ಆಕ್ಟಿಂಗ್ ಬಂದ್ಮೇಲೆ ಎಕ್ಸಲೆಂಟ್, ಫಾಸ್ಟ್ ಆಗಿ ಹೋಗುತ್ತೆ ಫಿಲಮ್. ಅಂದ್ರೆ ಚೆನ್ನಾಗಿ ಬಂದಿದೆ ಸರ್ ಫಿಲಮ್. ಯಾವಾಗ ಬಂದ್ರೇನು ಫಿಲಮ್ ಚೆನ್ನಾಗಿ ಬಂದಿದೆ. ವೇಟಿಂಗ್ ಫಾರ್ ಪಾರ್ಟ್ 2 ವೇಟಿಂಗ್. ಮನೆಗೆ ಬಂದಿದ್ದು ಎಷ್ಟು ಅವಾಗ ನಮ್ಮ 2012 ಅಲ್ಲಿ ನಮ್ಮ ಮನೆಗೆ ಬಂದಿದ್ದು. ಒಳ್ಳೆ ವ್ಯಕ್ತಿ. ಇವತ್ತು ನಾನು ಅವ್ರ ಹತ್ರ ಏನು ತಗೊಂಡಿಲ್ಲ. ಒಳ್ಳೆ ಮನುಷ್ಯ, ಇನ್ನು ಚೆನ್ನಾಗಿದೆ. ಆಕ್ಟಿಂಗ್ ಮಾತ್ರ ಭಾರಿ ಸೂಪರ್ ಆಗಿ ಮಾಡಿದ್ದು. ಇದು ತಾಜ್ ಗ್ರೀನ್ ಹೌಸ್ ಅಲ್ಲಿ 50 ಡೇಸ್ ಅಲ್ಲಿ ಅವಾಗ ತೆಗ್ದಿದ್ದು ಫೋಟೋ ಸರ್. ಇದು ಎಷ್ಟು ಸರ್ ಮನೇಲಿ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ಹತ್ರನೇ ಅವ್ರ ಮನೆ ತೆಗ್ದಿದ್ದು. ಇವ್ರು ನಮ್ಮ ಅಣ್ಣ ರವಿಚಂದ್ರನ್ ಅಧ್ಯಕ್ಷರು. ಅವ್ರ ಪಿಚ್ಚಿ ಅವಾಗ ಹಿಡಿತಾ ಇರ್ತೀನಿ ಸರ್. ಇದು ಕಿರಾತಕ 50 ಡೇಸ್ ಕಪ್ಪಲಿ ಥಿಯೇಟರ್ 50 ಡೇಸ್ ನಾನು ಹಾಕಿದ್ದ ಹಾರ ಬಾಸ್ಗೆ. ಟಾಕ್ಸಿಕ್ ಮೂವಿ ಚೆನ್ನಾಗಿದೆ. ಏನಂದ್ರೆ ಸ್ವಲ್ಪ ಇದಿದೆ, ಲೇಡೀಸ್ ಬರೋಕ್ಕಾಗಲ್ಲ. ಓಕೆ, ವೇಟಿಂಗ್ ಫಾರ್ ಪಾರ್ಟ್ 2. ಕಿಚ್ಚಿ ವಾಯ್ಸ್ ಎಲ್ಲ ಹೊಟ್ಟೋಗಿದೆ, ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಮಾತಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಮೇಕಿಂಗ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಎಡಿಟಿಂಗ್ ಆಗಲಿ, ಪ್ರತಿಯೊಂದೂ ಆನ್ ಪಾಯಿಂಟ್ ಇದೆ. ರವಿ ಬಸ್ರೂರ್ BGM ತುಂಬಾ ಚೆನ್ನಾಗಿದೆ. ಎಲ್ಲಾನು ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ ಇದೆ. ಇನ್ನು ಮಿಕ್ಕಿದೆಲ್ಲ ಆಡಿಯನ್ಸ್ ಬಿಟ್ಟಿದ್ದು. ಥ್ಯಾಂಕ್ ಯು. ಎಂಟ್ರಿ ಮಾತ್ರ ಚೆನ್ನಾಗೈತೆ, ನೋಡಿದೀನಿ. ಬಟ್ ನಾನೇ ತಗೊಂಡು ಮಾತಾಡ್ತೀನಿ ರೀ. ಆಕ್ಚುಲಿ ಇಲ್ಲೆಲ್ರಿಗೂ ಒಂದು ಟ್ವಿಸ್ಟ್ ಏನ್ ಗೊತ್ತಾ, ನನ್ಗೆ ಟಿಕೆಟ್ ಸಿಕ್ಕಿಲ್ಲ. ನಾನು ಆಕ್ಟ್ ಮಾಡಿ ಸಿನಿಮಾದಲ್ಲಿ ನನ್ಗೆ ಟಿಕೆಟ್ ಸಿಕ್ಕಿಲ್ಲ. ಅಲ್ಲ, ನಾನು ಆಕ್ಟ್ ಮಾಡಿ ನನ್ಗೆ ಟಿಕೆಟ್ ಸಿಕ್ಕಿಲ್ಲ, ಏನ್ ಮಾಡ ಹೇಳಿ. ಅದು HMT ಪಾರ್ಕ್ ಅಲ್ಲಿ 3 ಡೇಸ್ ಜೊತೆಯಲ್ಲೇ ಯಶೋರ್ ಜೊತೆಯಲ್ಲೇ ರಾಯನ್ ಬಾಯ್ ಅಂತೆಲ್ಲ ಆಕ್ಟ್ ಮಾಡಿ ನಮ್ಗೆ ಟಿಕೆಟ್ ಸಿಕ್ಕಿಲ್ಲ. ಇದು ಎಂತ ನ್ಯಾಯ ಸರ್ ಇದು? ಕಲಾವಿದರನ್ನ ಬೆಳೆಸಿ ಸರ್, ಜನ ಎಲ್ಲೂ ನೋಡ್ತಾರೆ. ನಮ್ಗೊಂದು ಆಸೆ ಅಲ್ವಾ, ಅಲ್ಲಿ ಆಕ್ಟ್ ಮಾಡೋದೇ ಬೇರೆ, ಅಲ್ಲಿ ಸಿನಿಮಾದಲ್ಲಿ ಮಾಡೋದೇ ಬೇರೆ, ರಿಯಲ್ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ನೋಡೋದೇ ಬೇರೆ ಸಿನಿಮಾ. ಯಾಕಂದ್ರೆ ನಾನು ಕಾಣ್ತೀನೋ ಇಲ್ವೋ ಸೆಕೆಂಡ್ರಿ, ಒಂದು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದೀನಲ್ವಾ, ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರ ನೆಕ್ಸ್ಟ್ ಮೂವಿಯಲ್ಲೂ ಮಾಡ್ತೀನಿ, ನಾನು ಪಕ್ಕಾ ಮಾಡ್ತೀನಿ. ಇದಂತೂ ಚಾಲೆಂಜು. ಅವ್ನು ಯಾವನೋ ಬೆಳಿಗ್ಗೆ ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ದ ಹೈದ್ರಾಬಾದ್ ಅಲ್ಲಿ, ವಾನೆಮ್ಮ ಪುಷ್ಪನೇ ಓನ್ಲಿ ಟಾಕ್ಸಿಕ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.